ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಗಜೇಂದ್ರ ಎನ್ವಿ ಆಕ್ಟರ್. ಇವತ್ತೇನಪ್ಪ ಸ್ಪೆಷಲ್ ಅಂದರೆ ನಮ್ಮ ಅಮ್ಮನ ಕೈಲಿ ಇವತ್ತು ಯೂಟ್ಯೂಬ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡಿಸ್ತಿದ್ದೀನಿ. ಹಲೋ ಹಾಯ್ ಫ್ರೆಂಡ್ಸ್, ನನ್ನ ಮಗ ಅವಾಗಲೇ ಹೇಳ್ದೆ ನಮ್ಮ ಅಮ್ಮನ ಕೈಲಿ ಇಂಟ್ರೊಡಕ್ಷನ್ ಕೊಡಿಸ್ತೀನಿ ಅಂತ. ನಾನು ಎಲ್ಲೋ ಮಾತಾಡಿ ಅಭ್ಯಾಸ ಇಲ್ಲ. ಅವ್ನು ಹೇಳ್ದ, ಅದಕ್ಕೋಸ್ಕರ ನಾನು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ಅವ್ನಿಗೇನು ಗೊತ್ತಾಗಲ್ಲ ಅಂತ. ಏನು ಹೇಳ್ತಾ ಇದ್ದೀನಪ್ಪ ಅಂತ ಅಂದರೆ, ಯೂಟ್ಯೂಬ್ನ ಯಾರು ಹೊಸ್ದಾಗಿ ಕ್ರಿಯೇಟ್ ಮಾಡ್ಕೋತಾ ಇದ್ದೀರಾ ಅವ್ರಿಗೆಲ್ಲರೂ ತುಂಬ ಇಂಟ್ರೆಸ್ಟ್ ಆಗಿರೋ ವಿಡಿಯೋ ಯಾರು ಹೇಳ್ಕೊಟ್ಟಿದ್ದೀರೋ ಬಿಟ್ಟಿದ್ದೀರೋ ಅದು ನನಗೆ ಗೊತ್ತಿಲ್ಲ. ಈ ವಿಡಿಯೋನ ಯಾರು ಅದಕ್ಕೆ ಸ್ಕ್ರಿಪ್ಟ್ ಮಾಡಿಬಿಡಿ, ವಿಡಿಯೋ ಫುಲ್ಲು ಕೊನೆವರೆಗೂ ನೋಡಿ. ನಿಮ್ಗೇನಾರು ಡೌಟ್ ಇತ್ತು ಅಂದರೆ ನನಗೆ ಕೊನೆಗೆ ಕಮೆಂಟ್ ಮುಖಾಂತರ ತಿಳಿಸಿ. ಏನು ಹೇಳೋಕ್ಕೆ ಬಂದಿದ್ದೀನಿ ಇವತ್ತು ಯೂಟ್ಯೂಬ್ ಬಗ್ಗೆನೇ ಅಂದರೆ, ಬರೀ ಅವ್ರ ಮಗ ಅವ್ರ ಅಮ್ಮ ಮಾಡಿದ ಅಡುಗೆ ಆಗ್ತಾ ಇದ್ದ, ತಂಗಿ ಜೊತೆ ಜಗಳಾಡ್ತಿರೋದಾಗ್ತಾ ಇದ್ದ, ಓದೋದ್ ಕಡೆ ವಿಡಿಯೋ ಮಾಡಾಗ್ತಾ ಇದ್ದ ಅಂತ ಅಂದ್ಕೊಂಡಿದ್ದೀರಾ. ನಾನು ಏನು ಕೇಳ್ತಾ ಇದ್ದೀನಿ ಅಂತ ಅಂದರೆ, ಅವ್ನು ಅದನ್ನು ಮಾಡ್ತಾ ಇದ್ದೆ. ಇವತ್ತು ನೀನು ಯೂಟ್ಯೂಬ್ ಬಗ್ಗೆನೇ ನೀನು ಮಾತಾಡಪ್ಪ, ಕೆಲವ್ರಿಗೆ ಗೊತ್ತಿರಲ್ವಲ್ಲ ಅಂತ ಹೇಳಿದೆ. ಅಮ್ಮ ಅದನ್ನು ನೀವೇ ಮಾತಾಡಿ ಅಂತ ಹೇಳ್ದ. ಅದಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ಇವನು ಅಕೌಂಟ್ನ ಕ್ರಿಯೇಟ್ ಮಾಡಬೇಕು ಅಂತ ಯೂಟ್ಯೂಬ್ ಕಡೆಯಿಂದ ಇವನೇನು ಮಾಡಿದ್ದಲ್ಲ. ಆ್ಯಕ್ಚುಲಿ ಅದು ಏನಾಯಿತು ಅಂತ ಅಂದರೆ, ನಾನು ಡಿಸೆಂಬರ್ ತಿಂಗಳಲ್ಲಿ 2025 ವಿವೋ V60e ಅನ್ನೋದನ್ನು ಮೊಬೈಲ್ ತಂದಿದ್ದೆ. ಇವನೇನು ಮಾಡಿದೆ, ನನಗೆ ಗೊತ್ತಿಲ್ದಂಗೆ ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಒಂದು ಶಾರ್ಟ್ ವಿಡಿಯೋನ ಹಾಕಿದ್ದೀನಿ. ಒಂದು 2 or 3 ಶಾರ್ಟ್ ವಿಡಿಯೋ ಹಾಕಿರಬೇಕು, ಅಷ್ಟು ನನಗೆ ಕನ್ಫರ್ಮ್ ಗೊತ್ತಿಲ್ಲ. ಅವ್ನು ಹೇಳಿದ್ದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮಾಡ್ಕೊಂಡಿದ್ದೆ. ಅದರಲ್ಲಿ ಏನಾಯಿತು ಅಂದರೆ, ಅವನಿಗೆ ಅವಾಗ ಎಕ್ಸಾಮ್ ಇತ್ತು. ಒಂದು 2-3-4 ಡೇಸ್ ಆದಮೇಲೆ ನಾವು ಅದನ್ನು ಓಪನ್ ಮಾಡಿ ನೋಡಿದಾಗ ಏನಾಯಿತು, 1.2 ಮಿಲಿಯನ್ ವ್ಯೂಸ್ ಆಗಿದ್ರು ಅದೊಂದು ಶಾರ್ಟ್ ವಿಡಿಯೋದಲ್ಲಿ. ಆಮೇಲೆ ಅವನ ಅದೃಷ್ಟನೋ ಇಲ್ಲ ಏನೋ ಗೊತ್ತಿಲ್ಲ, ನಿಮ್ಗಳ ಆಶೀರ್ವಾದನೋ ಗೊತ್ತಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು. ಸಬ್ಸ್ಕ್ರೈಬ್ ಏನಾಗಿತ್ತು ಅಂದರೆ, ಒಂದು 3-4 ಡೇಸಲ್ಲೇ 1000 to 700 ಆಗಿತ್ತು ಸಬ್ಸ್ಕ್ರೈಬ್, ಬರೀ 1 ವೀಕಲ್ಲೇ. ಆಮೇಲೆ ಇವನು ನೋಡಿದ ತಕ್ಷಣ ಆಶ್ಚರ್ಯ, ಅಮ್ಮ ಏನಮ್ಮ 1700 ಸಬ್ಸ್ಕ್ರೈಬ್ಸ್ ಆಗಿದ್ದಾರೆ ನನಗೆ, ನಾನು ಹಾಕಿರೋ ಶಾರ್ಟ್ ವಿಡಿಯೋ ಕಣಮ್ಮ ಅಂತಂದೆ. ಏನೋ ಬಿಡಪ್ಪ ಆಯಿತು. ನನಗೂ ಅಷ್ಟೊಂದು ಯೂಟ್ಯೂಬ್ ಬಗ್ಗೆ ಏನು ಅಂದರೆ ನನಗೆ ಗೊತ್ತಿಲ್ಲ, ABCDನೇ ಗೊತ್ತಿಲ್ಲ ಅದ್ರ ಬಗ್ಗೆ ಯೂಟ್ಯೂಬ್ದು. ಆಮೇಲೆ ಸರಿ ಆಯಿತು ಬಿಡು ಅಂತ ಅಂದು ಒಂದು ಚೆನ್ನಾಗಿ ವ್ಯೂಸ್ಗಳೇ ಶುರುವಾಯಿತು. ಶುರುವಾದ್ಮೇಲೆ ಏನು ಮಾಡ್ದ ಅಂತಂದರೆ, ಇದೇ ಥರ ಅಪ್ಲೋಡ್ ಮಾಡ್ತಾನೇ ಇದ್ದ, ಶಾರ್ಟ್ಸ್ ವಿಡಿಯೋಗಳೆಲ್ಲ ಅಪ್ಲೋಡ್ ಮಾಡ್ತಾನೇ ಇದ್ದ. ಆಮೇಲೆ ಅಮ್ಮ ನನಗೆ 1000 ಆದಮೇಲೆ ಸಿಲ್ವರ್ ಬಟನ್ ಬರಬೇಕಿತ್ತು ಅಂತ. ಎಲ್ಲಾದರೂ ಯಾವ್ದು ಬಟನ್ ಏನು ಅಂತ ಗೊತ್ತಿಲ್ಲ ಫ್ರೆಂಡ್ಸ್, ಅವನೇ ಹೇಳ್ತಾನೆ ಯಾವ ಬಟನ್ ಅಂತ ತಿಳ್ಕೊಳ್ಳಿ. ಆಮೇಲೆ ಬೇಕಾದ್ರೆ ನಾನು ಮುಂದೆ ಮಾಡ್ತೀನಿ. ನನಗೆ ಕಸ್ಟಮ್ ಪ್ಲೇ ಬಟನ್ ಮತ್ತು ಸಿಲ್ವರ್ ಪ್ಲೇ ಬಟನ್ ಬರಬೇಕಿತ್ತು, ಅದು ಬಂದಿರಲಿಲ್ಲ. ಹಾಗಾಗಿ ನಾನು ನಮ್ಮ ಅಮ್ಮಂಗೆ ಡೈಲಿ ತಲೆ ತಿಂತಿದ್ದೆ, ಯಾಕೆ ಬಂದಿಲ್ಲ ಅಂತ. ಅದ್ರ ಬಗ್ಗೆ ನನಗೂ ಏನೂ ಗೊತ್ತೇ ಇಲ್ವಲ್ಲ. ಆಮೇಲೆ ಏನಾಯಿತು, ನಾನು ಇವೊಂದು ಟಾರ್ಚರ್ ತಡೆಯೋಕ್ಕಾಗದಿಲ್ಲ. ತುಂಬ ಕಡೆ ಎಲ್ಲರನ್ನೂ ವಿಚಾರಿಸಿ, ಯೂಟ್ಯೂಬ್ನವ್ರು ಯಾರು ಇದ್ದಾರಾ ನಮ್ಮ ಹಾಸನಲ್ಲಿ ಅಂತ. ಯಾರು ಏನು ಹೇಳಲೇ ಇಲ್ಲ, ಇದ್ದಾರೆ ಇಲ್ಲ ಅಂತ ಏನು ಹೇಳಲೇ ಇಲ್ಲ. ಆಮೇಲೆ ಯಾರೋ ಒಬ್ಬರು ಸಿಕ್ಕಿದ್ರು, ಅವರು ಸರಿ ಇದೆಲ್ಲ ಚೆನ್ನಾಗಿ ಓಡಿದೆ ಅಂತೆಲ್ಲ ಹೇಳಿದರು. ಮುಂದೆ ಅವ್ರೇನು ಹೇಳಲೇ ಇಲ್ಲ. ಆಮೇಲೆ ನೋಡೋಣ ಇರಪ್ಪ ಅಂತ ಅಂದೆ. ಕೆಲವರು ಹೇಳಿದರು ವಾಚ್ ಅವರ್ಸ್ ಆಗಬೇಕು, 4000 ವಾಚ್ ಅವರ್ಸ್ ಅಂತ ಇರೋದು, ಅದು ಕಂಪ್ಲೀಟ್ ಆಗಬೇಕು ನಿಮಗೆ, ಅದು ಕಂಪ್ಲೀಟ್ ಆದ್ರೇ ನಿಮಗೆ ಅದು ಆಗುತ್ತೆ ಅಂತ ಇದು ಮಾಡ್ದೆ. ಆಮೇಲೆ ಏನಾಯಿತು, ಸರಿ ಆಯ್ತು ಬಿಡಪ್ಪ ಮಾಡೋಣ ಅಂತ ಶುರು ಮಾಡಿದ್ಮೇಲೆ ಕೆಲವ್ರಿಗೆ ಏನಾಗುತ್ತೆ, ಇದೇ ಡೌಟು. ಎಕ್ಸ್ಪೆಷಲಿ ವಿಡಿಯೋ ನೋಡೋರೆಲ್ಲ ತಿಳ್ಕೊಳ್ಳಿ. ಏನು ಅಂದರೆ, ಯಾರು ಹೇಳ್ಕೊಟ್ಟಿದ್ದಾರೋ ಇಲ್ವೋ ಗೊತ್ತಿಲ್ಲ. ಯೂನೇಜರ್ ಯಾರು ಯೂಟ್ಯೂಬ್ನ ಕ್ರಿಯೇಟ್ ಮಾಡ್ಕೊಂಡಿರೋದೇ ನಾನು ನೋಡಿಲ್ಲ. ಈಗ ಮಕ್ಕಳು ಮಾಡ್ತಾ ಇದ್ದಾರೆ ಅಂದಮೇಲೆ ಪೇರೆಂಟ್ಸ್ಗಳದ್ದು ಸಪೋರ್ಟ್ ಇರಬೇಕಲ್ವಾ. ಅದಕ್ಕೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಅಮ್ಮ ಆಗಿರ್ಬೋದು, ನಮ್ಮ ಅಪ್ಪ ಆಗಿರ್ಬೋದು, ನಮ್ಮ ಇಡೀ ಫ್ಯಾಮಿಲಿನೇ ನನ್ನ ಮಗನಿಗೆ ಸಪೋರ್ಟ್ ಮಾಡ್ತಾ ಇದೆ. ಏನೋ ಒಂದು ಮಾಡ್ತಾ ಇದ್ದಾನೆ, ಮಾಡಲಿ ಅಂತ, ಅವನು ಗುರುತಿಸ್ಕೊಳ್ಳಿ ಅನ್ನೋದು ಒಂದು ಆಸೆ. ಮತ್ತು ಆ್ಯಕ್ಚುಲಿ 1-2 ಮೂವಿಲೂ ಮಾಡಿದ್ದಾನೆ. ಒಂದು ಮೂವಿ ರಿಲೀಸ್ ಆಗಿಲ್ಲ, ಇನ್ನೂ ನಡೀತಾ ಇದೆ ಶೂಟಿಂಗ್. ಇನ್ನೊಂದು ಮೂವಿ ಇನ್ನೂ ರಿಲೀಸ್ ಆಗಿಲ್ಲ, ಶಾರ್ಟ್ ಮೂವಿ ಮಾಡ್ತಾ ಇದ್ದಾನೆ. ಅವ್ನಿಗೇನು ಆಸೆ ಅಂದರೆ, ನಾನು ಜನಕ್ಕೆ ಗುರುತಿಸ್ಕೋಬೇಕು ಅನ್ನೋದು ಆಸೆ. ಅದ್ರ ಜೊತೆ ಯೂಟ್ಯೂಬ್ನೇ ಕ್ರಿಯೇಟ್ ಮಾಡ್ಕೊಂಡು ಏನೇನೋ ಮಾಡ್ತಿದ್ದಾನೆ. ಅದು ಅವನಿಷ್ಟ ಅವನು. ಮತ್ತು ಕೆಲವ್ರು ಏನಂತಾರೆ, ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೇ ಫಾಲೋವರ್ಸ್ ಆಗಬೇಕು, ಅದರಲ್ಲೇ ಗುರುತಿಸ್ಕೋಬೇಕು, ಆಮೇಲೆ ಯೂಟ್ಯೂಬ್ ಚಾನಲ್ಗೆ ಹೋಗಬೇಕು ಅಂತ ಹೇಳ್ತಾರೆ. ನನ್ನ ಮಗನಿಗೆ ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಆಗಲಿ ಅವನಿಗೆ ಅದ್ರ ಬಗ್ಗೆ ಏನು ಅಂತಲೇ ಅವನಿಗೆ ಗೊತ್ತಿಲ್ಲ. ಅಂದರೆ ಅಕೌಂಟ್ ಕ್ರಿಯೇಟ್ ಏನೋ ಮಾಡ್ಕೊಂಡಿದ್ದಾನೆ, ಅದ್ರಲ್ಲಿ ಜಾಸ್ತಿ ಫಾಲೋವರ್ಸ್ ಇಲ್ಲ. ಯೂಟ್ಯೂಬರ್ ಮಾತ್ರ ತುಂಬ ಜನ ಇದ್ದಾರೆ. ನೀವು ಯಾರ್ಯಾರು ವಿಡಿಯೋ ಕೇಳಿಸ್ಕೊತಾ ಇದ್ದೀರೋ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವ್ರಿಗೆಲ್ಲ ನಾನು ಇನ್ನೊಂದು ಒಮ್ಮೆ ಹೇಳ್ತೀನಿ, ತುಂಬ ಥ್ಯಾಂಕ್ಸ್ ನನ್ನ ಮಗನ ಕಡೆಯಿಂದ. ಮತ್ತು ಅಷ್ಟೇ ಅಲ್ಲ, ವೆರಿ ಇಂಪಾರ್ಟೆಂಟ್ ವಿಷಯ, ಇದನ್ನು ಜ್ಞಾಪನಕ್ಕೆ ಇಟ್ಕೊಳ್ಳಿ. ಕೆಲವ್ರದ್ದು ಏನಾಗಿರುತ್ತೆ, 1 month 2 month 1 year ಆದ್ರೂ ಪಾಪ ಸಬ್ಸ್ಕ್ರೈಬರ್ಸೇ ಆಗಿರಲ್ಲ ಕೆಲವರಿಗೆ. ಇನ್ನು ಕೆಲವ್ರು ಏನು ಮಾಡ್ತಾರೆ, ವ್ಯೂಸ್ ಆಗಿರ್ತದೆ, ಸಬ್ಸ್ಕ್ರೈಬ್ ಆಗಿರ್ತಾರೆ, ವ್ಯೂಸ್ ಆಗಿರಲ್ಲ, ಮತ್ತು ವಾಚ್ ಅವರ್ ಆಗಿರಲ್ಲ. ಪಾಪ ತುಂಬ ಟೆನ್ಷನ್ ಇರ್ತಾರೆ. ಯಾರು ಯೂಟ್ಯೂಬ್ನವ್ರು ಹೇಳ್ಕೊಡಲ್ಲ. ಆ್ಯಕ್ಚುಲಿ ನಾನು ಹೇಳ್ತಾ ಇದ್ದೀನಿ, ಯಾಕೆಂದರೆ ಪಾಪ ನನ್ನ ಮಗನ ಥರ ಆಗಿರೋ ಥರ ಯಾರು ಪಾಪ ಕಷ್ಟಪಡಬಾರ್ದಲ್ವ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದು ಏನು ಮಾಡಬೇಕು ಅಂತ ಅಂದರೆ,
ನೀವು ಶಾರ್ಟ್ ವಿಡಿಯೋ 1 ಮಿಲಿಯನ್ 2 ಮಿಲಿಯನ್ ಆದ ತಕ್ಷಣ ನಿಲ್ಲಿಸಿ ಅಂತ ಹೇಳಲ್ಲ, ಅದನ್ನು ಕಂಟಿನ್ಯೂ ಮಾಡಿಬಿಟ್ಟು ಲಾಂಗ್ ವಿಡಿಯೋ ಮಾಡಿ. ಒಂದು 10 ಮಿನಿಟ್ಸು 15 ಮಿನಿಟ್ಸು 20 ಮಿನಿಟ್ಸ್ವರೆಗೂ ಲಾಂಗ್ ವಿಡಿಯೋ ಮಾಡಿ. ಯಾರ್ಯಾರು ಹೊಸ್ದಾಗಿ ಯೂಟ್ಯೂಬ್ನ ಮಾಡ್ತಾ ಇದ್ರೆ ಅವ್ರಿಗೆ ಹೇಳ್ತಾ ಇರೋದು. ಹಳೊಬ್ರೆಲ್ಲ ಮಾಡಿರ್ತಾರೆ ಆಲ್ಮೋಸ್ಟು, ಯಾರು ಹೇಳ್ಕೊಡಲ್ಲ ಹಳೊಬ್ರು. ಅವರೇ ಕೆಲವ್ರು ಏನು ಮಾಡ್ತಾರೆ, ನಾವು ಏನಕ್ಕೆ ನಮಗೆ ಅಂತ ಸುಮ್ಮನಾಗ್ತಾರೆ. ಏಕೆ ನಾನು ಇವನ ಪರಿಸ್ಥಿತಿ ಯೋಚನೆ ಮಾಡಿ ನಾನು ನಿಮ್ಗೆ ಹೇಳ್ತಾ ಇರೋದು ಅಷ್ಟೇ. ಲಾಂಗ್ ವಿಡಿಯೋಗಳನ್ನ ಜಾಸ್ತಿ ಲಾಂಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ. ಲಾಂಗ್ ವಿಡಿಯೋಗಳನ್ನ ನಿಮಗೆ ಸರಿ ಇರುತ್ತೋ ತಪ್ಪಿರುತ್ತೋ, ಇವಾಗ ತಪ್ಪಾಯಿದ್ರು ನೆಕ್ಸ್ಟ್ ಟೈಮ್ ಸರಿ ಬರುತ್ತೆ. ಒಂದು 20 ವಿಡಿಯೋ ಹಾಕಿದ್ಮೇಲೆ, ಒಂದು 20-25 ವಿಡಿಯೋ ಹಾಕಿದ್ಮೇಲೆ ನಿಮಗೆ ಸರಿ ಅನ್ನಿಸ್ಬೋದು, ಇವಾಗ ತಪ್ಪಾಗಿರ್ಬೋದು, ನೆಕ್ಸ್ಟ್ ಸರಿ ಆಗುತ್ತೆ. ಹಾಗಾಗಿ ಅದು ಜಾಸ್ತಿ ವಿಡಿಯೋ ಹಾಕಿದ್ರೆ ಕೆಲವ್ರು ಏನು ಮಾಡ್ತಾರೆ, ಒಂದು 10 ನಿಮಿಷದ ವಿಡಿಯೋನ ಒಂದು 2 ಮಿನಿಟ್ಸ್ ನೋಡ್ತಾರಲ್ವಾ. ಒಂದು 2 ಇಲ್ಲ ಅಂದ್ರೆ 1 ಮಿನಿಟ್ಸು 2 ಮಿನಿಟ್ಸು 3 ಮಿನಿಟ್ಸ್ ನಿಮ್ದು ಇಂಟ್ರಡಕ್ಷನ್ ಚೆನ್ನಾಗಿತ್ತು ಅಂದ್ರೆ 10 ಮಿನಿಟ್ಸು ನೋಡ್ಬೋದು. ಅದು ನಿಮ್ಮ ಅದೃಷ್ಟ, ಅದು ಹೇಳೋಕ್ಕಾಗಲ್ಲ. ಅದು ನೋಡಿದಾಗ ಏನಾಗುತ್ತೆ ಅಂದರೆ ವ್ಯೂಸ್ಗಳು ಜಾಸ್ತಿ ಆಗುತ್ತೆ. ಮತ್ತು ವಾಚ್ ಅವರ್ ಟೈಮ್ ವೆರಿ ಇಂಪಾರ್ಟೆಂಟ್. 4000 ವಾಚ್ ಅವರು 1 ಇಯರ್ ಕಂಪ್ಲೀಟ್ ಆಗಬೇಕು. 1 ಇಯರಲ್ಲಿ ಅದಾದ್ರೂ ಬೇಗನೆ ಮಾಡ್ಕೊಬೋದು, ಅದು ನಿಮ್ಮ ಮೇಲೆ ಬಿಟ್ಟಿದ್ದದು ಅಲ್ವಾ. ಹಾಗಾಗಿ ಲಾಂಗ್ ವಿಡಿಯೋ ಹಾಕಿದಾಗ ಅದು ವಾಚ್ ಅವರು ಕಂಪ್ಲೀಟ್ ಆಗ್ತಾ ಬರಬೇಕು. ಇವಾಗ ನನ್ನ ಮಗಂದು ಏನಾಗಿದೆ ಅಂದರೆ ವಾಚ್ ಅವರ್ ಕಂಪ್ಲೀಟೇ ಆಗಿಲ್ಲ. ವ್ಯೂಸ್ ಆಗಿದ್ದಾರೆ ಮತ್ತು ಸಬ್ಸ್ಕ್ರೈಬ್ಸ್ ಆಗಿದ್ದಾರೆ, ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಒಂದು. ಅದೇ ಥರ ನಿಮ್ಗಳದ್ದು ನಮ್ಗದು ಗೊತ್ತಿಲ್ಲ ವಾಚ್ ಅವರ್ ಕಂಪ್ಲೀಟು ಹೆಂಗೆ ಮಾಡಬೇಕಿತ್ತು ಅಂದರೆ ನಮ್ಗೆ ಇವಾಗ ಗೊತ್ತಾಗಿದೆ. ಲಾಂಗ್ ವಿಡಿಯೋ ಹಾಕಬೇಕು, ನೋಡ್ತಾ ಇರ್ತೀವಿ ವಾಚ್ ಅವರ್ ಆಗುತ್ತೆ ಅಂತ. ನೀವು ಪಾಪ ಯಾರ್ಯಾರು ಹೊಸ್ದಾಗಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊತಿದ್ರೆ ಯೂಟ್ಯೂಬ್ದು, ಅವರೆಲ್ಲ ನೀವು ಇದು ಮಾಡ್ಕೊಳ್ಳಿ. ಲಾಂಗ್ ವಿಡಿಯೋಗಳನ್ನ ಹಾಕಿ, ಯೂಟ್ಯೂಬು ಮಾನಿಟೈಸರ್ ಮಾಡುತ್ತೆ, ನಿಮ್ದು ಅಕ್ಸೆಪ್ಟ್ ಮಾಡುತ್ತೆ ಯಾರು ಚೆನ್ನಾಗಿ ವಿಡಿಯೋ ಹಾಕ್ತಾ ಇದ್ದೀರಾ ಅಂತ ಎಲ್ಲ ನೋಡಿ ಅಪ್ಲೋಡ್ ಆಗುತ್ತೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಯಾರು ಹಾಕಿರೋಂಥ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ಕಾಪಿಡ್ ಅಂತ ಬರುತ್ತೆ. ಅವಾಗ ನಿಮ್ದು ಯೂಟ್ಯೂಬ್ ಚಾನಲು ನಿಂತೋಗುತ್ತೆ. ಅದೊಂದು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಪಾಪ ಕೆಲವ್ರಿಗೆ ಗೊತ್ತಿರಲ್ಲ, ಅದಕ್ಕೆ ಹೇಳ್ತಾ ಇರೋದು ನಾನು ಏನಾದ್ರು ಹೇಳಿರೋದ್ರಲ್ಲಿ ನಿಮ್ಗೆ ಏನಾದ್ರು ತಪ್ಪು ಅನಿಸಿಕೆಗಳೇನಾದ್ರು ಇದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನನ್ನ ಮಗ ಕಮೆಂಟ್ ಮಾಡ್ತಾನೆ. ಇನ್ನೇನಾದ್ರು ಬಾಕಿ ವಿಷಯಗಳಿತ್ತು ಅಂದರೆ ಅವ್ನು ಹೇಳ್ತಾನೆ. ತುಂಬ ಥ್ಯಾಂಕ್ಸ್. ನಾನು ಇಷ್ಟೊತ್ತು ಮಾತಾಡಿದ್ದೀನಿ, ನನಗಿದ್ರ ಬಗ್ಗೆ ಏನೋ ಅಂತ ಗೊತ್ತಿಲ್ಲ ಮಾತಾಡೋದು. ಅವ್ನು ಹೇಳ್ತಾನೆ, ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಯಾರು ಬೇಜಾರು ಮಾಡ್ಕೊಂಬಿಡಿ, ನನಗೂ ವಿಡಿಯೋ ಮಾಡಕ್ ಬರುತ್ತೆ. ಆದ್ರೂ ನಮ್ಮಮ್ಮ ಯಾವ ವಿಡಿಯೋದಲ್ಲಿ ಮಾಡಿರ್ಲಿಲ್ಲ, ಅದಕ್ಕೆ ಯಾವ ತರ ಮಾಡ್ತಾರೆ ಅಂತ ಚೆಕ್ ಮಾಡೋಕ್ಕೋಸ್ಕರ ಈ ವಿಡಿಯೋ ಮಾಡಿಸ್ತೆ. ನಮ್ಮಮ್ಮ ಮಾತಾಡೋದ್ರಲ್ಲಿ ಏನಾದ್ರು ತಪ್ಪಿದ್ರೆ ನೀವು ನನಗೆ ಕಮೆಂಟ್ ಮಾಡ್ಬೋದು, ನಾನು ನಿಮಗೆ ಆನ್ಸರ್ ಮಾಡೋಕೆ ರೆಡಿ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.